ನನ್ನ ಮಗಳೇ ಇಂದೊಂದು ಸಾರಿ ನಮ್ಮ ತಂಗಿ ಜೊತೆ ನೋಡಿದ್ರೆ ನೀನಿಲ್ಲ ನಿನ್ನ ಹೇಳಬೇಕಿರುತ್ತೆ. ರೋಗ ಯಾಕೆ ಅವಳು ಹೀಗೆ ತಳ್ತಾ ಇದ್ದಿ? ನನ್ನ ಮೇಲೆ ಕೈ ಮಾಡ್ದವನ ಜೊತೆ ಇವಳು ಕೈ ಹಿಡ್ಕೊಂಡು ಮಾಡ್ತಾ ಇದ್ದಾಳೆ. ಅದಕ್ಕೆ ನನ್ನಿಷ್ಟ. ಅದನ್ನ ಕೇಳಕ್ ನೀನ್ ಯಾರೋ? ನಾನು ಅವ್ರಿಗೆ ಮನಸ್ಸು ಕೊಟ್ಟಿದ್ದೀನಿ, ಮಾತು ಕೊಟ್ಟಿದ್ದೀನಿ. ಅಪ್ಪ, ನಾನ್ ಮದ್ವೆ ಮಾಡ್ಕೊಂಡ್ರೆ ಮೋಹನ್ನೇ ಮದ್ವೆ ಮಾಡ್ಕೊಳ್ಳೋದು. ಇಂಥ ಡೈಲಾಗ್ಸ್ ನ ಸಿನಿಮಾದಲ್ಲಿ ಕೇಳೋದಕ್ಕಿಂತ ನಿನ್ನ ಬಾಯಲ್ಲಿ ಕೇಳೋದಕ್ಕೆ ಆನಂದವಾಗಿದೆ. ಕಂದ, ನಿನ್ ಇಷ್ಟ ಒಂದೊಂದ್ ಜೊತೆ ಮದುವೆ ಆಗಮ್ಮ. ಅಪ್ಪ, ಇದು ದರಿದ್ರ ಸಂಬಂಧ. ನಿಮ್ ತಲೆ ಯಾಕೋ ಹುಡುಗ ಎಷ್ಟು ಲಕ್ಷಣವಾಗಿದ್ದಾನೆ. ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ, 3000 ಸಂಬಳ ತರ್ತಿದ್ದಾನೆ. ಅಜಯ್, ನೀನು ಬಾಯಿ ಮುಚ್ಕೊಂಡು ಬಿದ್ದಿರು. ಬಾಯಿ ಮುಚ್ಕೋಬೇಕಾದನು ನೀನು. ಆ ಹುಡುಗ ತರಲೆ ಕೆಲಸ ಮಾಡಿದ್ದು ನಮ್ಮ ರಿಲೇಶನ್ಶಿಪ್ ಇಲ್ಲದೆ ಇದ್ದಾಗ. ಈಗ ಅವನು ನಮ್ಮ ಮನೆ ಆಳಿಯನಾಗ ಆಗಿಬಿಟ್ರೆ ನಾವ್ ಹೇಳ್ದಾಗ ಕೇಳ್ಕೊಂಡಿರ್ತಾನೆ, ಕೇಳ್ದ ಸಾಲ ಕೊಡ್ತಾನೆ. ನೀವೇನ್ ಹೇಳಿದ್ರು ಸರಿ, ನಾನು ಇದಕ್ಕೆ ಒಪ್ಪೋದಿಲ್ಲ. ಅಯ್ಯ, ಅದ್ಯಾಕೆ ಒಳ್ಳೆ ಎಳೆ ನಿಂಬೇಕಾತರ ಆಡ್ತೀರಾ? ಅಲ್ಲ, ಆ ಹುಡುಗ ನಮ್ಮ ಹುಡುಗಿ ಗಂಡಾಗ್ ಬಂದ ಅಂದ್ರೆ ಅವನಷ್ಟೇ ಬರಲ್ಲ, ನಮ್ ಎಮ್ಮೆಗಳು, ನಮ್ ಕೋಳಿಗಳು, ಟ್ರಾಕ್ಗಳು ಅಷ್ಟೇ ಯಾಕೆ ಇಡೀ ಕರ್ನಾಟಕದ ಬ್ಯಾಂಕ್ ನಮ್ಮ ಮನೆಗೆ ಬಂದ್ಬಿಡುತ್ತೆ. ಅದೇ ತಾನೇ ನಿಮ್ ಮನೆ ಆಳ ಐಡಿಯಾ. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ನನ್ನ ರಿಂಗ್ ನಲ್ಲಿ ಫಿಂಗರ್ ನಿಮ್ ಇಷ್ಟ ಬಂದಾಗ ಹಾಳಾಗಿ ಹೋಗಿ. ಇನ್ನು ಸಣ್ಣ ಹುಡುಗ, ದೂರ ಆಲೋಚನೆ ಇಲ್ಲ. ಡಾಕ್ಟರ್, ನೀನೇನು ಯೋಚನೆ ಮಾಡ್ಬೇಡ, ಹ್ಯಾಪಿ ಆಗಿರು. ಹೋಗು ಹೋಗು ಬಾಮ್ಮ. ನೋಡಮ್ಮ, ನೀನೇನು ಚಿಂತೆ ಮಾಡ್ಬೇಡ, ನಿನ್ನ ಲಗ್ನನ ನಾನ್ ಮಾಡಿಸ್ತೀನಿ. ನನ್ನ ಮಗನೇ, ಅವಳು ನನ್ನ ಮಗಳು ಕಣ. ನನ್ನ ಮಗಳ ಮದ್ವೆನ ನಾನೇ ಮಾಡಿಸ್ಬೇಕು. ನೀನೇನೋ ಮಾಡಿಸೋದು. ನೀನು ನಿನ್ನ ಫೇಸ್ ಕಟ್ ಮಗನೇ. ಬಾವಾ ಬಸಣ್ಣ, ಏನ್ ಇಷ್ಟು ದೂರ? ನಿಮ್ ಮನೇಲಿ ಬಾಡಿಗೆಗಿದಾನಲ್ಲ ಬ್ಯಾಂಕ್ ಮ್ಯಾನೇಜರ್, ಅವನ ಹತ್ರ ನನ್ನ ಮಗಳ ಮದ್ವೆ ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ. ಒಳಗ್ ಬಾ, ಒಳಗ್ ಬಾ. ಅವನ್ನೇ ಇಲ್ಲಿ ಕರೆಸು. ಮೋಹನ್ ಕರೆದ್ರ? ನೋಡಪ್ಪ, ಇವ್ರೇನೋ ನಿನ್ನ ಹತ್ರ ಮಾತಾಡ್ಬೇಕಂತೆ. ಏನು? ಮೋಹನ್, ನಮ್ಮ ಮನೆ ಬಾಗಿಗೆ ಬಂದವ್ರನ್ನ ಒಳಗ್ ಬನ್ನಿ ಅಂತ ಕರೆಯೋದು ನಮ್ ಸಂಪ್ರದಾಯ. ಒಳಗ್ ಬನ್ನಿ, ಬನ್ನಿ ಬನ್ನಿ. ಹೇಳಿ. ನೀವು ನನ್ನ ಮಗಳು ಒಬ್ರಿಗೊಬ್ರು ಪ್ರೀತಿಸಿದಿರಂತೆ. ಮಕ್ಕಳ ಆಸೆ ಪೂರೈಸೋದು ತಂದೆ ಆದ ನನ್ನ ಕರ್ತವ್ಯ. ನೀವು ಹೂ ಅಂದ್ರೆ ಮುಹೂರ್ತ ಇಡಿಸ್ಬಿಡ್ತೀರಿ. ಒಳ್ಳೇದು. ಮೋಹನ್, ಮದುವೆ ಅನ್ನೋದು ದೊಡ್ಡ ವಿಷಯ. ನೀನೊಬ್ಬನೇ ಒಪ್ಕೊಂಡ್ರೆ ಸಾಕಾಗಲ್ಲ. ಮನೇಲಿರೋ ಹಿರಿಯರನ್ನ ಒಳ್ಳೇದು ಕೆಟ್ಟದೆಲ್ಲ ಕೇಳಬೇಕು. ಅದು ನಿಜ. ಹಾಗೆ ಆಗ್ಲಿ. ಬರೋವಾಗ ಹಿರಿಯರನ್ನ ಕರ್ಕೊಂಬನ್ನಿ, ಆಮೇಲೆ ಮಾತಾಡೋಣ. ಹುಚ್ಚಪ್ಪ, ನೀನ್ ಇಷ್ಟಪಟ್ಟು ಹುಡುಗಿ ನಾನ್ ಬೇಡ ಅಂತೀನ? ಇದಕ್ಕಿಂತ ಬೇರೆ ಸಂತೋಷ ಏನಿದೆ ಕಣ? ಅಮ್ಮ, ಈ ವಿಷಯ ನಿಮ್ ತಂದೆಗೆ ಗೊತ್ತಾದ್ರೆ ಎಷ್ಟು ಆನಂದ ಪಡ್ತಿದ್ರು. ಅಮ್ಮ, ಮೋಹನ್, ನನ್ನ ನಿನ್ನ ಹೊಟ್ಟೆಲ್ ಹಾಕಿ ಹೇಳಿ ಹಾಕಿ ಓಡಾದ ವ್ಯಕ್ತಿ ವಿಷಯ ನನ್ನ ಹತ್ರ ಮಾತಾಡ್ಬೇಡ. ಅವನು ಯಾರು, ಎಲ್ಲಿದ್ದಾನಂತ ಗೊತ್ತಾದ್ರೆ ನಾನು ಅವನ್ನ... ಮೋಹನ್, ತಪ್ಪು ಮೋಹನ್, ತಪ್ಪು. ಎಷ್ಟೇ ಆದ್ರೂ ಅವರು ನಿನ್ನ ಜನ್ಮ ಕೊಟ್ಟ ತಂದೆ. ಹೋಗಿ ಸ್ನಾನ ಮಾಡ್ಬಿಟ್ಪ, ಊಟ ಮಾಡುವಂತೆ. ದಯವಿಟ್ಟು ಅವನ್ನ ಕ್ಷಮಿಸ್ಬಿಡಿ. ನೀವಿಲ್ಲ ಅಂತ ಅವನ ಕೋಪನೇ ಹೊರತು ಬೇರೇನೂ ಇಲ್ಲ. ನೋಡಿ, ಸೊಸೆ ನೋಡೋಕೆ ನಿಮ್ ಜೊತೆಲಿ ಹೋಗ್ಬೇಕಾದವಳು ನೀವಿಲ್ದೇನೆ ಹೋಗ್ತಾ ಇದ್ದೀನಿ. ನೀವಿಲ್ದೇನೆ ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ, ಬಾಮ ಬಾಮ. ನಮಸ್ಕಾರ, ಬನ್ನಿ. ನಮಸ್ಕಾರ. ಪ್ರಯಾಣ ಸುಖವಾಗಿತ್ತಾ? ಅಬ್ಬಾ, ಇನ್ನಾನು ಪರಿಚಯ ಮಾಡ್ಕೊಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಒಳಗೆ ಬನ್ನಿ. ಬಾಮ, ಬನ್ನಿ, ಕೂತ್ಕೊಳ್ಳಿ. ಕಾಫಿ ತರಲ್ಲ? ಪರವಾಗಿಲ್ಲ. ನನ್ ಮಗ ಪ್ರತಿ ಕಾಗದಲ್ಲೂ ನಿಮ್ ಬಗ್ಗೆ ಬರೀತಾನೆ ಇರ್ತಾನೆ. ಮಗ ಹತ್ರ ಇಲ್ಲ ಅನ್ನೋ ಕೊರತೆ ನಿಮಗಿದೆಯೋ ಏನೋ, ಅಮ್ಮ ಹತ್ರ ಇಲ್ಲ ಅನ್ನೋ ಕೊರತೆ ಮಾತ್ರ ನನಗಿಲ್ಲ. ಇದೆಲ್ಲ ಯಾವ ಜನ್ಮದ ಋಣಾನುಬಂಧನೋ ಅನ್ಸುತ್ತೆ. ನಂದೇನಿದೆ ಬಿಡಿ. ನಿಜ ಹೇಳ್ಬೇಕಾದ್ರೆ ಮೋಹನ್ ನಮ್ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾನೆ. ನಿಮ್ ಮಗ ಬಂದ ಮೇಲೆ ನಿಮ್ ಮನೆಗೊಂದು ಕಳೆನೇ ಬಂದಿದೆ. ಮನೆ ತುಂಬಾ ಚೆನ್ನಾಗಿದೆ. ಧಾರಾಳವಾಗಿ 20 ಜನ ಇರಬಹುದು ಅನ್ನೋ ಹಾಗಿದೆ. ಹೌದು, ಮಕ್ಕಳಲ್ಲಿ
ನಾನು ನಿಮಗೆ ಕಾಫಿ ತರ್ತೀನಿ. ಮಕ್ಕಳು ಏನು ಮಕ್ಕಳು ಬಿಡಮ್ಮ, ಎಲ್ಲ ಇದ್ರೂನು ಏನೂ ಇಲ್ಲ ಅನ್ನೋ ಹಾಗೆ ಅವಳು ಬಾಳು. ಸಂಸಾರ ಮಾಡಿದ್ರೆ ತಾನೇ ವಂಶದ ಕುಡಿ ಚಿಗುರೋಕೆ. ಗಂಗೆನ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಂತ ಶಿವನ್ ಬಿಟ್ಬಿಟ್ಲ ಪಾರ್ವತಿ. ಹೆಣ್ಣಾದೊಳಗೆ ಆ ಜ್ಞಾನ ಇರ್ಬೇಡ್ವಾ? 25 ವರ್ಷ ಆಯ್ತಮ್ಮ ಬಂಗಾರದಂಥ ಇವ್ರು ಸಂಸಾರ ಒಡೆದು. ಇಲ್ಲಿವಳಿಗೂ ಸುಖವಿಲ್ಲ, ಅಲ್ಲಿ ಅಳಿಯಂಗೂ ನೆಮ್ಮದಿ ಇಲ್ಲ. ಜೀವನ ಮರಳು ಕಾಡಾಗಿದೆ. ಇದನ್ನೆಲ್ಲ ನೋಡೋದಕ್ಕೆ ಭಗವಂತ ಇನ್ನೂ ನನ್ನ ಜೀವಂತವಾಗಿಟ್ಟಿದ್ದಾನೆ. ಪಾರ್ವತಮ್ಮನವರೇ, ಪಾರ್ವತಮ್ಮನವರೇ. ಯಾರು? ಸುಮಿತ್ರಾ, ನೀನ್ ಇಲ್ಲಿಗೆ ಹೇಗೆ ಬಂದೆ? ನೀವು ಪಾರ್ವತಮ್ಮನ ಗಂಡನ? ಮೋಹನ್ ನಮ್ಮ ಮಗರೇ. ಮೋಹನ್ ನಮ್ಮ ಮಗನ? ಎಲ್ಲವೇನು? ಸುಮಿತ್ರಾ, ಅವಳು ಬರ್ತಾ ಇದ್ದಾಳೆ. ಬರ್ತು ನಮ್ ವಿಚಾರ. ಪಾರ್ವತಿ, ನಿನ್ ನೋಡಕ್ ಯಾರೋ ಬಂದಿದ್ದಾರೆ. ಯಾರು ಅಲ್ಲ ರೀ, ನಮ್ ಮೋಹನ್ ತಾಯಿ. ಹೌದಾ? ನಮ್ಮ ಯಜಮಾನ್ರು. ಪಾರ್ವತಿ, ನಮಸ್ಕಾರ. ಬಾತಿಗೆ ಒಳ್ಳೆ ಸಮಯಕ್ಕೆ ಬಂದೆ. ಇವರು ಮೋಹನ್ ತಾಯಿ, ನಮ್ಮ ಅತ್ತಿಗೆ. ನಮಸ್ಕಾರ. ನಮಸ್ಕಾರ. ನೀವು ಬಂದಿದ್ದೀರಿ ಅಂತ ಗೊತ್ತಾಗಿ ಮನೆ ಕರೆಯಕ್ ಬಂದೆ. ಪಾರ್ವತಿ, ನನ್ನ ಮಗಳಿಗೆ ನಿಶ್ಚಿತಾರ್ಥ. ಹಿಂದಿನ ರಾಮಾಯಣ ಎಲ್ಲ ಮರೆತು ದೊಡ್ಡ ಮನಸ್ಸು ಮಾಡಿ ಖಂಡಿತ ಬರ್ಬೇಕು ಅಂತ ನಮ್ಮಪ್ಪ ನನ್ನ ಹತ್ರ ಹೇಗೆ ಕಳ್ಸಿದ್ದಾರೆ. ಅತ್ತೆ, ನಮ್ಮ ಅಪ್ಪನಿಗೋಸ್ಕರ ಅಲ್ದೆ ಹೋದ್ರು ನನ್ಗೋಸ್ಕರನಾದ್ರೂ ಖಂಡಿತ ಬರ್ಬೇಕು. ಅತ್ತೆ, ನನ್ಗಿಲ್ಲ, ಖಂಡಿತ ಬರ್ತೀನಮ್ಮ. ಏನಪ್ಪ? ಬ್ಯಾಂಕ್ ಅಕೌಂಟ್ಸ್ ನೋಡ್ತಾ ಇದೀಯಾ? ನಿಮ್ ತರ ಲೋನ್ ತಗೊಂಡು ಯಾರ್ಯಾರು ಕಂತು ಕಟ್ಟಿಲ್ಲ ಅಂತ ನೋಡ್ತಾ ಇದ್ದೀನಿ. ಅರೆ, ನಿನ್ ಕೈಲಿ ಉಂಗುರ ಇಲ್ಲ ಅಂತ ಕಾಣಿಸುತ್ತೆ. ತಗೋಪ್ಪ. ಯಾಕೆ? ಹೊಸ ಲೋನ್ ತಗೊಳಕ್ಕೆ ಲಂಚನ? ನೀನು ಹೆಣ್ಣು ನೋಡಕ್ ಹೋಗ್ಬೇಕಲ್ಲಪ್ಪ. ಹೋದ್ರೆ ಏನು, ಉಂಗುರ ಇರ್ಲೇಬೇಕಾ? ಇದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನೀವ್ಯಾಕೆ ಕೊಡ್ಬೇಕು? ನಾ ಕೊಟ್ರೆ ತಪ್ಪ? ಯಾಕೆ ಕೊಡ್ಬೇಕು? ನಂಗೂ ನಿಮ್ಗೂ ಏನ್ ಸಂಬಂಧ ಅಂತ. ಏನ್ ಸಂಬಂಧ ಇತ್ತು ಅಂತ ನೀನ್ ನನ್ ಬ್ಯಾಂಕ್ ಸಾಲ ತೀರಿಸ್ದೆ? ಅದನ್ನ ತೀರ್ಸಿದ್ದು ನಿಮ್ ಮೇಲಿನ ಗೌರವದಿಂದ ಅಲ್ಲ, ಪಾರ್ವತಮ್ಮನವ್ರ ಮೇಲಿರೋ ಅಭಿಮಾನದಿಂದ. ಹಾಗಲ್ಲ, ನಾನು ಕೆಲಸ ಮಾಡ್ಕೋಬೇಕು. ದಯವಿಟ್ಟು ನಾನು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಒಂದ್ಸಲ ತಲೆ ಎತ್ತು ಹುಡುಗನ್ ನೋಡಮ್ಮ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಹುಡುಗಿಗೆ ತುಂಬಾ ನಾಚಿಕೆ. ಏನೋ ಅರಿದೇ ಇರೋಳು, ಹೇಗ್ ನೋಡ್ಕೋತೀಯೋ ಏನೋ. ಇನ್ನು ಯಾಕೆ ನಿಧಾನ? ಅದೇನ್ ಮಾತಾಡ್ಬೇಕಾಗಿದೆಯೋ ಮಾತಾಡ್ಬಿಡಿ. ಇದರಲ್ಲಿ ದೊಡ್ಡದಾಗಿ ಮಾತಾಡೋದೇನ್ ಬಂತು? ಭಾವ, ಲವ್ ಅವ್ರು ಮಾಡ್ಕೊಂಡಿದ್ದಾರೆ, ಮದ್ವೆ ನಮ್ಮನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದೇನೋ ನನಗೆ ಬಹಳ ಸಂತೋಷ. ಆದ್ರೆ ಒಂದು ಸಣ್ಣ ಚಿಂತೆ. ಏನು? ಇಷ್ಟು ಮುಖ್ಯವಾದ ಕಾರ್ಯ ಹಿರಿಯರಿಲ್ದೆ ನಡೀತಿದೆಯಲ್ಲ ಅಂತ. ಅದೇ ಭಾವ, ಬೀಗರು. ಏನಮ್ಮ, ನಿಮ್ಮ ಯಜಮಾನರಿಗೆ ಅರ್ಜೆಂಟ್ ಕೆಲಸ ಏನಾರು ಇತ್ತಾ? ಇಲ್ಲ ನಾನೇ ಬಂದು ಕರೀಲಿಲ್ಲ ಅಂತ ಬೇಜಾರ? ಇರಲ್ವ ಮತ್ತೆ, ಹೆಣ್ಣಿನ ತಂದೆ ನೀನ್ ಹೋಗಿ ಕರೆಯೋತಾನೆ ಮರ್ಯಾದೆ. ಮೊದಲೇ ಹೇಳ್ಬೋದಾಗಿತ್ತಲ್ಲ. ಈ ಸಂಬಂಧ ನಿಮ್ ಮನೆಯವ್ರಿಗೆ ಇಷ್ಟ ತಾನೆ? ಅಂದ ಹಾಗೆ ಮರೆತು ಬಿಟ್ಟಿದ್ದೆ. ಬೀಗರು ಏನ್ ಮಾಡ್ತಿದ್ದಾರೆ? ಯಾಕಮ್ಮ, ಮಾತಾಡು. ಅಪ್ಪ ಅನಿಸ್ಕೊಂಡು ನಿಧಾನ ಇವನಿಗೆ.
ಮುಚ್ಚಬಾಯಿ ತಲೆ ಹರಟೆ ಹೂ ಕುಂಕುಮ ಕಾಣೋದಿಲ್ವೇನೋ ಏನು ಅನ್ಕೋಬೇಡಿ ಅಮ್ಮ ಹುಡುಗ ಮುಂಡೆ ಅದು. ಹಾಗಾದ್ರೆ ನನ್ನ ತಂಗಿನ ಮದುವೆ ಮಾಡ್ಕೊಳ್ಳೋನಿಗೆ ತಂದೆ ಇದ್ದಾರೆ ಅಂತ ಆಯ್ತು. ಆ ಮಾತು ಮೊದಲೇ ಹೇಳಕ್ಕೇನು. ಹೌದು, ವುಡ್ ಬಿ ಬ್ರದರ್ ಇನ್ಲಾಗೆ ತಂದೆ ಮಾತ್ರ ಇದ್ದಾರಾ ಅಥವಾ ತಂದೆ ಇರಿದಾರೋ? ನನ್ನನ್ನು ಹಿಡ್ಕೊಳ್ಳೋದು ಮುಖ್ಯ ಅಲ್ಲ ಕಣೋ. ಗಂಡ್ಸಾದ್ರೆ ಹೋಗಿ ನಿಮ್ಮ ಅಮ್ಮನ ಕೇಳೋ, ನಿಮ್ಮಪ್ಪ ಯಾರು ಅಂತ. ಹೇಳಮ್ಮ, ಹೇಳು. ನಿನ್ನೆ ಅವ್ರು ಕೇಳ್ತಾ ಇರೋದು, ಉತ್ತರ ಕೊಡು ಅಮ್ಮ. ಸಾಕು ಸಿಂಸಯ್ಯ. ತಂದೆ ಯಾರು ಅಂತ ಗೊತ್ತಿಲ್ದಿರೋ ತಗೊಂಡ್ ಬಂದು ಈ ಮನೆ ಗಳಿಯನ್ನ ಮಾಡ್ಕೋಬೇಕು ಅಂತ ಇದ್ದೀರಾ? ನಡೀಲಿ ಆಚೆ, ನಡೀಲಿ ಆಚೆ, ಒಳಗೆ. ನಿಮ್ಗೆ ಸ್ಪೆಷಲ್ ಬೇರೆ ಹೇಳ್ಬೇಕಾ? ನಡಿ ಒಳಗೆ. ಅಮ್ಮ, ಅವ್ರು ಹೇಳಿದ್ ಕೇಳಿಸ್ಲಿಲ್ವೇನಮ್ಮ? ಹೇಳಮ್ಮ, ನನ್ನ ತಂದೆ ಯಾರು? ನಾನು ನಿಂಗ್ ಹುಟ್ಟಿದ ಮಗ ತಾನೆ. ನೀನೇ ನನ್ನ ತಾಯಿ ಆಗಿದ್ದಿದ್ರೆ ಹೆತ್ತು ಮಗನ್ನ 10 ಜನರ ಮಧ್ಯೆ ಹೀಗೆ ಅವಮಾನ ಗುರಿ ಮಾಡ್ತಿದ್ಯಾ? ಆ ಪಾಪಿ ಹೀಗೆ ಅನ್ಬಾರ್ದೆಲ್ಲ ಅಂತ ಇದ್ರು ನಾಚಿಕೆ ಆಗ್ತಾ ಇಲ್ವನಿಗೆ? ಈಗ್ಲಾದ್ರೂ ಸತ್ಯ ಹೇಳಮ್ಮ, ನನ್ನ ತಂದೆ ಇಲ್ವಾ? ಇದಾರ? ಒಂದ್ ವೇಳೆ ಇದ್ರೆ ಎಷ್ಟೆಲ್ಲ ಇದ್ದಾರೆ ಹೇಳಮ್ಮ. ಇಷ್ಟೊಂದು ವಿದ್ಯಾವಂತನಾಗಿ ಹೆತ್ತ ತಾಯಿನ ಈ ತರ ಮಾತಾಡ್ತಿದ್ಯಾ? ನಾಚಿಕೆ ಆಗಲ್ಲ ನಿಂಗೆ? ಯಾಕೋ ಅನಾಗರಿಕನಾಗ ಅಡ್ಕೋತಾ ಇದ್ಯಾ? ಸುತ್ತ ಇರೋರೆಲ್ಲ ಮಾತಿನ ಬರ್ಚಿಯಿಂದ ಚುಚ್ಚಿ ಚುಚ್ಚಿ ಹಿಂಸೆ ಮಾಡ್ತಿದ್ರು. ಆ ನೋವನ್ನೆಲ್ಲ ಸಹಿಸ್ಕೊಂಡು ಮೂಗಿಯಾಗಿ ಕಣ್ಣೀರು ಸುರಿತಾ ನಿಂತಿದ್ದಾಳಲ್ಲ ಈ ತಾಯಿ. ಇದಕ್ಕೇನು ಅರ್ಥ? ಏನರ್ಥ? ಯಾವ ಗಂಡಸು ನಮ್ಸಿ ದ್ರೋಹ ಮಾಡಿದ್ದಾನೋ, ಯಾವ ಪಾಪಿಷ್ಟ ಈಕೆ ಜೀವನನ್ನ ಹಾಳು ಮಾಡಿದ್ದಾನೋ, ಯಾವ ಚಂಡಾಳ ಆಕೆ ಬಾಳಿಗೆ ಬೆಂಕಿ ಹಾಕಿದ್ದಾನೋ ನಿನಗೇನೋ ಗೊತ್ತು? ಗಂಡಾಗ ಹುಟ್ಟಿದ ಕಲ್ಲೆದೆ ಕಟ್ಟುಗರಿಗೆ ಹೇಗರ್ಥ ಆಗುತ್ತೆ? ಹೆಣ್ಣಿನ ಮನಸ್ಸು ಏನು ಅಂತ ಅರ್ಥನೇ ಆಗಲ್ಲ. ಈಗ ಅವನ್ ಮಾತ್ರ ನನ್ನ ಕೈಯಲ್ಲಿ ಸಿಕ್ಕಿದ್ರೆ ಅವನ್ ನೋಡಿ, ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಗೆ ಯಾರು ಅಲ್ಲ. ನಾನು ನಿಮ್ ತಾಯಲ್ಲ, ಒಡ ಹುಟ್ಟಿದವಳಲ್ಲ. ಆದ್ರೂ ನಾನು ಒಂದು ಹೆಣ್ಣು. ಒಂದು ರೀತಿಯಲ್ಲಿ ಇಬ್ಬರು ಪರಿಸ್ಥಿತಿನೂ ಒಂದೇ. ಹುಟ್ಟಿದ್ದು ಗಂಡ ಇಲ್ಲದೆ ಇರೋ ಪರಿಸ್ಥಿತಿ ನಿಮ್ದು. ಗಂಡ ಇತ್ತು ಸಂಸಾರ ಮಾಡಕ್ಕಾಗದೆ ಇರೋ ಬಾಳು ನಂದು.